ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ನೋಡಿ, ಇವನೇ ಬದ್ರಿ ನಾರಾಯಣ್. ಸೊ ಇವಾಗ ಆಕ್ಚುಲಿ ನಾವು ಯಾವ ರೆಸ್ಟೋರೆಂಟ್ಗೆ ಹೋಗ್ತೀವಿ? ಕೋರಮಂಡಲ್ ಅಂತ ಪಾಂಡಿಚೇರಿಯಲ್ಲಿ ಸ್ವಲ್ಪ ಊಟ ಮಾಡಬೇಕು. ಸೊ ಊಟ ಮುಗಿಸ್ಕೊಂಡು ನಾವು ಬೀಚ್ ಕಡೆಗೆ ಹೋಗ್ತೀವಿ. ಅದು ಬಿಟ್ರೆ ಬೇರೆ ಏನಾದ್ರು ಪ್ಲಾನ್ಸ್ ಇದೆಯಾ ಮಗ? ನೈಟ್ ಪ್ಲಾನ್ಸ್ ಬಿಟ್ಟು ನೈಟ್ ತೀರ್ಥ ಆದಿತ್ತು ಇರೋದೇ. ಬೀಚ್ ಆದ್ಮೇಲೆ ಅದೇ ವಾಪಸ್ ರೂಮ್ ಬಂದು ಫ್ರೆಶ್ ಆಗಿ ಆಲ್ರೈಟ್ ಸ್ನೇಹಿತರೆ, ಸಿಗೋಣ ಆನ್ ದ ಬದ್ರಿ. ಯಾವಾಗ್ಲೂ ಎಕ್ಸೈಟ್, ಯಾವಾಗ್ಲೂ ಪಾರ್ಟಿ. ಎಲ್ಲರೂ ಬನ್ನಿ. ಸೊ ಇವನೇ ಸ್ನೇಹಿತರೆ ಅರವಿಂದ್ ಅಂತ ಬಂದ್ಬಿಟ್ಟು ಡಿಶ್ಶು. ಸೊ ಸ್ನೇಹಿತರೆ, ನಾವು ಆರ್ಡರ್ ಮಾಡಿದ್ದೀವಿ ಬರ್ಗರ್ ವಿತ್ ಫ್ರೆಂಚ್ ಫ್ರೈಸ್, ಗ್ರಿಲ್ಡ್ ಫಿಶ್. ಏನದು? ಹರ್ಬಾಲಜಿಸ್ಟ್, some herbal herb cocktail or something. ಆಲ್ರೈಟ್ ಸ್ನೇಹಿತರೆ, ಇವಾಗ ಆ್ಯಕ್ಚುಲಿ ಪೊಲೀಸ್ ಮ್ಯೂಸಿಯಂ ಅಂತೆ, ನೋಡೋಣ. ಸಕ್ಕದಾಗಿದೆ. ಬಂದಿದ ತಕ್ಷಣ ಆ್ಯಕ್ಚುಲಿ ಎಕ್ಸೈಟಿಂಗ್ ಆಗಿದೆ. ಇದು ಬಂದ್ಬಿಟ್ಟು ಫ್ರೆಂಚ್ ಸ್ಟ್ರೀಟಲ್ಲಿ ಇರೋದು. ಬನ್ನಿ, ನಾನು ನಿಮಗೆಲ್ಲ ತೋರಿಸ್ತೀನಿ ಏನೇನಿದೆ ಅಂತ. ನೋಡಿ, ಇದು ಸ್ವಾರ್ಡು ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ದಿದ್ದು, ಇವಾಗ ಜಸ್ಟು ಶೋಕೇಸ್ಗೆ ಅಂತ ಇಟ್ಟಿದ್ದಾರೆ. ಇವರು ಬಂದ್ಬಿಟ್ಟು ಫ್ರೆಂಚ್ ಸಿಪಾಯಿ ಇಲ್ಲಿ ನಮ್ಮ ಕನ್ನಡದಲ್ಲಿ ಸಿಪಾಯಿ ಅಂತ ಕರಿತೀವಿ, ಆಫ್ 18th century. ಇವರು ಅಷ್ಟೇ 18th century ಸಿಪಾಯಿನೇ. ಇದು ತಮಿಳಲ್ಲೆಲ್ಲ ಬರೆದಿದೆ, ಅಷ್ಟೊಂದು ಓದಕ್ಕೆ ಬರಲ್ಲ. ಸೊ ನೋಡ್ರಪ್ಪ, ನನ್ನ ಫೇವ್ರೇಟ್ ಪಾರ್ಟ್ ಬಂತು. ಪಬ್ಜಿಯಲ್ಲೆಲ್ಲ ನೋಡಿರ್ತೀರಾ. ಸೊ ಇದು ಬಂದುಬಿಟ್ಟು M14 ಅಂತನೋ ಏನೋ ಕರೀತಾರೆ. ಇದು ಬಂದುಬಿಟ್ಟು ಸ್ನೈಪರ್ ರೈಫಲ್ ಕಾರ್ 98K. ಆಮೇಲೆ ಇವೆಲ್ಲ ಸೇಮ್ ಅದೇ ಕ್ಯಾಟಗರಿ. ಇದು ಬಂದುಬಿಟ್ಟು ಸಿಂಗಲ್ ಶಾಟ್ ವೆಪನ್, ಮತ್ತು ಇದಕ್ಕೆ ಸ್ನೈಪರ್ಗೆ ಇದು ಸ್ಕೋಪ್ ಇಲ್ಲ. ಸೊ ದಿಸ್ ಇಸ್ ಸ್ಮಾಲ್ ಸ್ವಾರ್ಡ್ಸ್. ಆಮೇಲೆ ಇದು ಬಂದುಬಿಟ್ಟು ರೀಫಿಲ್ ಮಾಡೋದಕ್ಕೆ ಬುಲೆಟ್ಸ್ನ. ಹೆಸರು ನೋಡಿಬಿಟ್ಟು ಮುಂದೆ ಹಾಕ್ತೀನಿ ನಿಮಗೆಲ್ಲ ಯಾವ್ಯಾವ ಗನ್ಗಳು ಏನೇನು ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಆ ಟೈಮ್ದು ಗ್ರೆನೇಡ್ ಲಾಂಚರು. ಸೊ ಗ್ರೆನೇಡ್ ಲಾಂಚರ್ ನೋಡಿದ್ರೆ ನೀವು ಅರ್ಥ ಆಗುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ ಗ್ರೆನೇಡ್ ಲಾಂಚರ್. ನಾನು ಮತ್ತೆ ಹೊಸ್ದಾಗೇನು ಹೇಳ್ಕೊಡೋದೇನು ಬೇಕಾಗಿರಲ್ಲ. ಆಮೇಲೆ ನೋಡಿ, ಇದೇ ಕ್ಯಾಪ್ಸು. ಸದ್ಯಕ್ಕೆ ಇವಾಗ ಪೊಲೀಸವರು ಈ ಕ್ಯಾಪ್ನ ಯೂಸ್ ಮಾಡ್ತಾವ್ರೆ ಪುದುಚೇರಿಯಲ್ಲಿ. ಇವೆಲ್ಲ ಸ್ವಲ್ಪ ಮೆಜಾರಿಟಿ ಲೈಕ್ ಹೆಂಗೆ ಅಂದರೆ, ಸ್ಟ್ರೈಕ್ ಎಲ್ಲ ನಡೆದಾಗ ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇದೆಲ್ಲ ಬೇಸ್ಡ್ ಆನ್ ದ ಏನು ಪೊಸಿಷನ್ ಅಂತ ಕರೀತಾರೆ. ನೋಡಿ, ಇದು ನನ್ನ ಫೇವ್ರೇಟು. ಅಮುನಿಷನ್ ಗ್ರೆನೇಡ್ ಲಾಂಚರ್ದು. ಆದಮೇಲೆ ಇದೆಲ್ಲ ಬಂದುಬಿಟ್ಟು ಏನಿದು ಗ್ರೆನೇಡ್ಸು ಇವೆಲ್ಲ. ಸೊ ಇಲ್ಲೆಲ್ಲ ಬುಲೆಟ್ಸ್ ಇದೆ, ನಾನು ಮಿಸ್ ಮಾಡಿಬಿಟ್ಟೆ. ಇಲ್ಲಿ ನೋಡಿ, ಕಾರ್ಟ್ರಿಡ್ಜು 380 SPI. ಇದು ಬಂದುಬಿಟ್ಟು ಸ್ನೈಪರ್ಗೆ ಯೂಸ್ ಮಾಡ್ಬೋದು. ಸೊ MK4 ಪೊಲೀಸ್ ಡ್ರೆಸ್ಸು, ಲೈಕ್ ಆ ಟೈಮ್ದು, ಇವಾಗದಲ್ಲ. ಸೊ ತುಂಬ ಹಳೇದು. ಸೊ ದಿಸ್ ವಾಸ್ ದ ಮಾಡೆಲ್ ಆಫ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ನಿಮ್ಗೆ ಗೊತ್ತು, ಸ್ಪಿಯರ್ಸು ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಅವಾಗೆಲ್ಲ ತಿರುಗಾಡ್ತಾ ಇದ್ದಿದ್ದಿದೆ ಸ್ಪಿಯರ್ಸು. ಎಲ್ಲ ಪೊಲೀಸ್ ಆಫೀಸರ್ಸು. ಮ್ಯೂಸಿಯಮಲ್ಲಿ ಅಷ್ಟೇ. ಆಲ್ರೈಟ್, ಕೊನೆಗೆ ಬಂದ್ವಿ ಸ್ನೇಹಿತರೆ. ನೋಡಿದ್ರೆ ಅಲ್ಲೇ ಹಿಂದೆಗಡೆ ಅಲ್ಲಿ ನಿಮಗೆ ಏನಾದರೂ ಕಾಣಿಸ್ತಿದೆ, ಅದೇ ಮ್ಯೂಸಿಯಮು. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ಸಿಗೋದೇ ನಿಮಗೆ ರಾಕ್ ಬೀಚ್ ಅಂತ ಅಂದ್ಬಿಟ್ಟು. ರಾಕ್ ಬೀಚ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಮೆಜಾರಿಟಿಯಾಗಿ ಕಲ್ಲುಗಳು ಹಾಕಿರ್ತಾರೆ ಬೀಚಲ್ಲಿ. ಏನಕ್ಕಪ್ಪ ಈ ಕಲ್ಲುಗಳು ಹಾಕಿರ್ತಾರೆ ಅಂತ ಅಂದರೆ, ಈ ವೇವ್ಸ್ ದೊಡ್ಡ ಅಲೆ ಎಲ್ಲ ಬಂದಾಗ ಅದ್ರದ್ದು ಕರೆಂಟನ್ನ ಅದು ತಗೊಂಡ್ಬಿಟ್ಟು ವೇವ್ಸ್ನ ಮುಂದೆ ಬರೋದಕ್ಕೆ ಬಿಡೋದಿಲ್ಲ ಹಾಗೆ. ಸೊ ಇವಾಗ ಅಲ್ಲಿಗೆ ಹೋಗೋಣ, ನೋಡೋಣ.
ಸೆರೆನಿಟಿ ಬೀಚಿಗೆ ಬಂದ್ವಿ. ಸೆರೆನಿಟಿ ಬೀಚಿಗೆ ಬಂದ್ವಿ. ಇದೇ ನೋಡಿ ಸೆರೆನಿಟಿ ಬೀಚು. ಆ್ಯಕ್ಚುಲಿ ಬರೀ ಸನ್ರೈಸ್ ಆಗೋದು, ಸನ್ಸೆಟ್ ಆಗೋದಿಲ್ಲ. ಸನ್ಸೆಟ್ ಅಂದರೆ ಬೇರೆ ಕಡೆಗೆ ಹೋಗಬೇಕು. ನಾವು ತಪ್ಪು ಮಾಡಿ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಸೊ ಸನ್ರೈಸ್ ಮಾತ್ರನೇ ಇಲ್ಲಿ ಆಗೋದು. ಯಾವತ್ತಾದರೂ ಬಂದು ಲೊಕೇಶನ್ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಡೆಫಿನೆಟಾಗಿ ವಿಸಿಟ್ ಮಾಡಿ. ಸೂಪರಾಗಿದೆ ಲೊಕೇಶನು, ಪೀಸ್ಫುಲ್ಲಾಗಿ. ಒಂದು 4 ಗಂಟೆ ಮೇಲೆ ಡೆಫಿನೆಟಾಗಿ ಬರಬೇಕಾಗಿರೋದು. ಮತ್ತೆ ಅಯ್ಯಪ್ಪ ಸರಿನಾ, ನಾನು ವ್ಯೂ ಎಲ್ಲ ತೋರಿಸಿ ನಿಮಗೆ. ನೀವು ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಟೇಕ್ ಕೇರ್. ಬಾಯ್.